ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆನ್ನೆಯ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಈಸಿಯಾಗಿ ಮನೇಲೇ ಯಾವ ರೀತಿ ವಡೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಒಂದು 1/4 kg ಕಡಲೆಬೇಳೆ ತೊಗೊಳ್ಳಿ, 2 ಈರುಳ್ಳಿ ಆ್ಯಂಡ್ 4 ಹಸಿರು ಮೆಣಸಿಕಾಯಿ ಆ್ಯಂಡ್ ಆಯಿಲ್, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ 2 ಟೇಬಲ್ ಸ್ಪೂನು ಅಕ್ಕಿ. ಸೊ ಇಷ್ಟು ಐಟಮ್ಸು ವಡೆ ಮಾಡೋದಕ್ಕೆ ಬೇಕು. ಕಡಲೆಬೇಳೆನ ಸ್ವಲ್ಪ ಹುಣಿ ಹಾಕಿ ಒಂದು 1/4 ಗಂಟೆ ಕಡಲೆಬೇಳೆ ನೀರಲ್ಲಿ ನೆನಿಲಿ. ಅದ್ರ ಜೊತೆಗೇ ಅಕ್ಕಿನೂ ಸ್ವಲ್ಪ ಹಾಕಬೇಕು. ಎರಡೂ ಒಂದು 15 ಮಿನಿಟ್ಸು ನೆನಿಲಿ. ಕಡಲೆಬೇಳೆ ನೆನೆ ಹಾಕಿದ್ವಲ್ವ, ಈಗ 15 ಮಿನಿಟ್ಸ್ ಆಗಿದೆ ನೋಡಿ, ಚೆನ್ನಾಗೆಲ್ಲ ನೆಂದಿದೆ. ಇದನ್ನು ಈಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತರ್ತರಿಯಾಗೆ ರುಬ್ಕೊಳ್ಳಿ, ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಡ್ರೈ ಮಾತ್ರ ಹಾಗೆ ಆಡಿಸಿ. ಈ ರೀತಿ ತರ್ತರಿಯಾಗೆ ಆಡಿಸ್ಕೊಳ್ಳಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಇನ್ನು ಉಳಿದ ಕಾಳನ್ನ ಇನ್ನೊಂದು ಟ್ರಿಪ್ನ ಆಡಿಸ್ತಾ ಇದ್ದೀನಿ ನಾನು. ಅಕ್ಕಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಗರ್ಗರಿಯಾಗೆ ಕ್ರಿಸ್ಪಿಯಾಗಿರಲಿ ಅಂತ ಹೇಳಿ ಸ್ವಲ್ಪನ ಅಕ್ಕಿನ ಆ್ಯಡ್ ಮಾಡಿರೋದು ನಾನು. ಇದನ್ನು ಸಹ ಈಗ ಆ್ಯಡ್ ಮಾಡೋಣ. ನಂತರ ಇದಕ್ಕೆ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನ ಇದಕ್ಕೆ ಹಾಕೋಣ. ಆ್ಯಂಡ್ ಆನಿಯನ್, 2 ಆನಿಯನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ನೀಟಾಗೆ ಮಿಕ್ಸ್ ಮಾಡಬೇಕು. ಒಂದು ಚಿಟಿಕೆ ಸೋಡಾನು ಸಹ ನಾನು ಹಾಕ್ತಾ ಇದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಏನು ತೊಂದರೆ ಇಲ್ಲ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕೆ ಇಡೋಣ. ವಡೆ ಮಾಡೋದಕ್ಕೆ ಒಂದು ಬಾಣಲಿನ ಇಟ್ಕೊಳ್ಳೋಣ. ನಂತರ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಆಯಿಲು ಅಷ್ಟು ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ನಾವು ವಡೆನ ಹಾಕೋಣ. ಹಿಟ್ಟನ್ನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೌಲ್ ಇಟ್ಕೊಳ್ಳಿ. ಸ್ವಲ್ಪ ನೀರು ಹಚ್ಕೊಂಡು ತಟ್ಟಿ ಎಣ್ಣೆ ಒಳಗೆ ಬಿಡಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಕಡಲೆಬೇಳೆ ಮಿಕ್ಸ್ ತೊಗೊಂಡು ಈಗ ಒಳಗೆ ಹಾಕಿ ನೋಡಿ, ಈಗ ಎಣ್ಣೆ ಕಾದಿದೆ. ಹಾಕೋಣ ನಾವೀಗ ತಟ್ಟಿ. ಈ ರೀತಿ ತಟ್ಕೊಂಡು ಹೀಗೆ ಬಿಡೋಣ. ಫ್ಲೇಮ್ ಸ್ವಲ್ಪ ಕಡಿಮೆನೇ ಇರಲಿ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ನಿಧಾನವಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈ ರೀತಿ ತಟ್ಕೊಳ್ಳಿ. ತಟ್ಟದ ಮೇಲೆ ಈ ರೀತಿ ಒಳಗೆ ಡೀಪ್ ಫ್ರೈ ಮಾಡಿ. ಬ್ರೌನ್ ಕಲರ್ ಬರೋದನ್ನೆಲ್ಲ ನಾವು ಈ ರೀತಿ ಇನ್ನೊಂದು ಸೈಡ್ನು ಚೆನ್ನಾಗಿ ಬೇಯಕ್ಕೆ ಬಿಡಿ. ಎಣ್ಣೆ ಐಟಮಲ್ಲಿ ನಾವು ವಡೆ, ಬೋಂಡ ಇವೆಲ್ಲ ಕರಿಯುವಾಗ ತುಂಬ ಎಚ್ಚರಿಕೆಯಿಂದ ಮಾಡಿ. 2 ಸೈಡು ಬ್ರೌನ್ ಆಗಿ ಬಂದಮೇಲೆ ವಡೆನ ತೆಗಿಯೋಣ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇನ್ನೂ ಹಸರಾಗೆ ಇದೆ ಅಲ್ವಾ, ಇವೆಲ್ಲ ಬ್ರೌನಿಶ್ ಆಗಬೇಕು. ಸೊ ಈಗೆಲ್ಲ ಚೆನ್ನಾಗಿ ಬೆಂದಿದೆ.
ನಾವೀಗ ಪಕ್ಕಕ್ಕೆ ತೆಗೆದಿಟ್ಟೋಣ. ಇದೇ ಪ್ರೊಸೀಜರಲ್ಲಿ ಉಳಿದ ಕಡಲೆ ಹಿಟ್ಟನ್ನ ನಾವು ವಡೆ ಮಾಡೋಣ. ಆಲ್ರೆಡಿ ಈಗ ಒಂದು ಸತ ಹಾಕಿದ್ದೀನಿ, ಈಗ ಇನ್ನೊಂದು ಒಬ್ಬೆ ಹಾಕಿದ್ದೀನಿ, ಬೇಯ್ತಾ ಇದೆ. ಸೇಮ್ ಇದು ಅದೇ ಥರನೇ ಬ್ರೌನ್ ಆದಮೇಲೆ ಚೆನ್ನಾಗಿ ಬೆಂದಿದೆ ಅಂತ ವಡೆ. ಸೊ ನೋಡಿ, ಈ ಕಲರ್ ಬರಬೇಕು. ಇನ್ನೊಂದು ಒಬ್ಬೆ ಆಗುತ್ತೆ. ಸೊ ಇದನ್ನು ಈಗ ತೆಗೆದು ಬಿಡೋಣ. ಇದನ್ನು ಈಗ ಹಾಕೋಣ ಅದೇ ರೀತಿ ವಡೆನ ತಟ್ಟಿ. ಸೊ ಇದು ಲಾಸ್ಟ್ ವಡೆ. ಸೊ ಎಲ್ಲ ವಡೆ ಎತ್ತಿದ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡಬೇಕು, ಯಾಕಂದರೆ ಆಯಿಲು ಜಾಸ್ತಿ ಹೀರ್ಕೊಳ್ಳುತ್ತೆ ಹಾಗಾಗಿ. ಸೊ ಫೈನಲಿ ನನ್ನ ವಡೆ ರೆಡಿ ಆಯಿತು. ಸೊ ಫೈನಲಿ ವಡೆ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಡಿ, ಅವ್ರಿಗೂ ತುಂಬ ಖುಷಿಯಾಗುತ್ತೆ. ಸೊ ಸೂಪರಾಗಿ ಬಂದಿದೆ ಅಲ್ವಾ. ತರಕಾರಿ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲೇದಾಗೆ ನಿಮ್ಗೆ ಇಷ್ಟ ಬಂದ ತರಕಾರಿಗಳು ಯಾವುದೇ ಆಗಿರ್ಬೋದು. ನಾನಿಲ್ಲಿ ಬೀನ್ಸು, ಗೆಡ್ಡೆಕೋಸು ಹಾಗೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಆ್ಯಂಡ್ ಸಾಂಬಾರು ಪೌಡರ್, ಖಾರದ ಪುಡಿ. ಮಸಾಲೆಗೆ ಕಾಯಿ ತುರಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಎಣ್ಣೆ. ಇಷ್ಟು ಐಟಮ್ಸ್ ಬೇಕು ತರಕಾರಿ ಸಾಂಬಾರು ಮಾಡೋದಕ್ಕೆ. ಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇಷ್ಟು ಐಟಮ್ಸ್ನು ಈಗ ಹಾಕ್ಕೊಂಡ್ಬಿಡಿ. ಇಷ್ಟು ಐಟಮ್ಸ್ನು ಈಗ ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೈಸಾಗಿ ಆಡಿಸ್ಕೊಳ್ಳಿ. ಮೊದಲನೇದಾಗೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಳ್ಳಿ. ನಂತರ ಗ್ಯಾಸ್ ಆನ್ ಮಾಡಿ. ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕೋಣ. ಈಗ ಕುಕ್ಕರ್ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ತಾಯಿದ್ದೀನಿ.
ಸ್ವಲ್ಪ ಕರಿಬೇವು, ಹಾಗೆ ಆನಿಯನ್, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಆ ನಂತರ ತರಕಾರಿನ ಹಾಕೊಳ್ಳೋಣ. ಈ ಟೈಮಲ್ಲಿ ತರಕಾರಿಗಳನ್ನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪಿಡಿಲಿ ಅಂತ ಹೇಳಿ ಈಗಲೇ ನಾನು ಉಪ್ಪು ಹಾಕಿದೆ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ. ಅಷ್ಟೊತ್ತಿಗೆ ಈ ಕಡೆ ನಾನು ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಳ್ತೀನಿ. ಒಂದು 5 ನಿಮಿಷ ಉಪ್ಪೆಲ್ಲ ಇಟ್ಕೊಳ್ಳಿ ಚೆನ್ನಾಗಿ ತರಕಾರಿಗೆ ಅಂತ ಹೇಳಿ ಮತ್ತೆ ಲಿಡ್ನ ಮುಚ್ತೀನಿ. ನೀರೆಲ್ಲ ಈ ರೀತಿ ಡ್ರೈ ಆದಮೇಲೆ ಮಸಾಲೆನ ಹಾಕ್ಕೊಳ್ಳೋಣ. ಈ ಮಸಾಲೆನೂ ವೇಸ್ಟ್ ಮಾಡಬೇಡಿ, ನೀರು ಹಾಕಿ ಹಳ್ಳಾಡಿಸ್ಬಿಟ್ಟು ಒಳಗಾಕಿ. ಈಗ ಆಲ್ರೆಡಿ ಈಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ವಲ್ಲ, ನಮ್ಗೆ ಎಷ್ಟು ಅಳತೆ ನೀರು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ. ತ್ರೀ ಇಷ್ಟು 1 ನಾನು ರೇಷನಲ್ಲಿ ತೊಗೊಂಡಿದ್ದೀನಿ. ಬೇಳೆಕಾಳು 3 ಸ್ಪೂನ್ಸ್ ಆದರೆ ಇದು 1 ಸ್ಪೂನ್, ಹೆಸರು ಬೇಳೆನೂ 1 ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ ಸಾಂಬಾರು ಗಟ್ಟಿ ಬರುತ್ತೆ, ಹಾಗೆ ಟೇಸ್ಟಾಗೂ ಸಹ ಇರುತ್ತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ದರೆ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಷಲ್ ಬಂದರೆ ಸಾಂಬಾರ್ ರೆಡಿ ಆಗುತ್ತೆ. ಒಂದೂವರೆ ಗ್ಲಾಸ್ ನಾನೀಗ ಬುಲೆಟ್ ರೈಸ್ ಇದು ಅಕ್ಕಿ ತೊಳೆದಿಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೋಣ. ಈಗ ಲಿಡ್ನ ಕ್ಲೋಸ್ ಮಾಡೋಣ. ಅನ್ನಕ್ಕೆ 1 ವಿಸಲ್ ಬಂದರೆ ಸಾಕು. ಸೊ ಈಗ ಇಲ್ಲಿ ಅನ್ನ ರೆಡಿ ಆಗ್ತಾ ಇದೆ, ಇಲ್ಲಿ ಆಲ್ರೆಡಿ ಸಾಂಬಾರ್ ರೆಡಿ ಆಗಿದೆ. ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಹೆಸರುಬೇಳೆ ಆ್ಯಂಡ್ 1 ಅಚ್ಚು ಬೆಲ್ಲ, GRB ತುಪ್ಪ, ನಾನು ಚಿಕ್ಕದು 2 ಶಾವಿಗೆ ಪಟ್ಟಣ ತೊಗೊಂಡಿದ್ದೀನಿ, ಹಾಗೆ ದ್ರಾಕ್ಷಿ, ಗೋಡಂಬಿ, 3 ಏಲಕ್ಕಿ ಕಾಯಿ ಆ್ಯಂಡ್ ಆಯಿಲ್ ಸ್ವಲ್ಪ ಬೇಕು. ಈಗ ಪಾಯಸ ಮಾಡೋಣ. ಮೊದಲಿಗೆ ಬಾಣಲಿ ಇಟ್ಕೊಳ್ಳಿ, ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಬಾಣಲಿ ಬಿಸಿಯಾದಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ GRB ತುಪ್ಪನ ಯೂಸ್ ಮಾಡಿದ್ದೀನಿ. ಗೋಡಂಬಿ ಹಾಕ್ಕೊಳ್ಳಿ. ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳಿ. ಒಂದು 3 ಏಲಕ್ಕಿ ಕಾಯಿನೂ ಸಹ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇಷ್ಟನ್ನು ಈಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ.
ಎಣ್ಣೆ ಕಾಯೋಷ್ಟೊತ್ತಿಗೆ ಈ ಸೈಡು ಬಿಸಿನೀರನ್ನ ಇಟ್ಕೊಳ್ಳಿ. ನಂತರ ಇದಕ್ಕೆ ಶಾವಿಗೆನ ಹಾಕೋಣ. ಮೀಡಿಯಂ ಫ್ಲೇಮಲ್ಲಿ ಲೈಟ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಬ್ರೌನ್ ಮಾಡಬೇಡಿ, ಆಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇನ್ನೊಂದು ಸ್ವಲ್ಪ ಆದರೆ ಸಾಕು. ಈ ರೀತಿ ಶಾವಿಗೆನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಹೆಸರು ಬೇಳೆನ ಹಾಕ್ಕೊಳ್ಳಿ ಇದಕ್ಕೆ. ಇದು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ, ಆಗ ಸೀದೋಗೋ ಚಾನ್ಸಸ್ ಇರೋದಿಲ್ಲ, ಚೆನ್ನಾಗಿರುತ್ತೆ ಫ್ಲೇವರು ಸಹ. ಚೆನ್ನಾಗಿ ಬ್ರೌನ್ ಆದಮೇಲೆ ಕಾದಿರುವಂಥ ಬಿಸಿನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲನ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನ ಹಾಕಿ ಅದು ಕರ್ಗಕ್ಕೆ ಬಿಡಿ. ಯಾಕಂದರೆ ಅದರಲ್ಲಿ ಕಲ್ಲು ಅಥವಾ ಕಸ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ನೀಟಾಗಿ ಅದೆಲ್ಲ ಆದಮೇಲೆ ನಾವು ಸೋಸ್ಕೊಂಡು ಮಳ್ತಾ ಇರುವಂಥ ಹೆಸರುಬೇಳೆ ಒಳಗೆ ಮಿಕ್ಸ್ ಮಾಡೋಣ. ಎಲ್ಲ ಈ ರೀತಿ ಬೆಲ್ಲ ಎಲ್ಲ ನೀಟಾಗಿ ಕರ್ಗದ ಮೇಲೆ ನಾವು ಅದನ್ನು ಸೋಸ್ಕೊಳ್ಳೋಣ. ನೋಡಿ ಎಷ್ಟೊಂದು ಕಲ್ಲು ಹಾಗೆ ಕಸ ಎಲ್ಲ ಇದೆ. ಸೊ ಅದರಿಂದ ಈ ಥರ ಸೋಸಿ ಆಮೇಲೆ ನಾವು ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹೊತ್ತು ಬೇಯಲಿ. ಕಾಳು ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಆ ರೀತಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದ ಮೇಲೆ ನಾವು ಬೆಲ್ಲದ ನೀರನ್ನ ಹಾಕೋಣ. ನಂತರ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡಿರೋದು, ಶಾವಿಗೆ ಹುರಿದಿರೋದು ಇವಿಷ್ಟನ್ನು ಹಾಕಿದಾಗ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಸ್ಮ್ಯಾಶ್ ಆಗಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲದ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸು ಚೆನ್ನಾಗಿ ಬೇಯ್ತಾ ಇರಲಿ. ಸೊ ಪ್ಲೇಟ್ ಮುಚ್ಚೋಣ. ಫ್ಲೇಮ್ನು ಸಹ ಸ್ವಲ್ಪ ಕಡಿಮೆ ಮಾಡೋಣ. ಹುರಿದಿರುವಂಥ ಶಾವಿಗೆನ ಆ್ಯಡ್ ಮಾಡೋಣ. ಈ ಟೈಮಲ್ಲಿ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿನ ದ್ರಾಕ್ಷಿನೂ ಸಹ ಹಾಕ್ತಾ ಇದ್ದೀನಿ. ಏಲಕ್ಕಿ ಕಾಯಿ ಆಲ್ರೆಡಿ ನಾವು ಫಸ್ಟೇ ಹುರ್ಕೊಂಡಿದ್ವಲ್ಲ, ಗೋಡಂಬಿ ದ್ರಾಕ್ಷಿ ಹಾಗೆ ಏಲಕ್ಕಿ ಕಾಯಿ ಮೂರನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂದರೆ, ಈಗ ನಾನು ವಡೆ ಮಾಡಿರೋದ್ರಿಂದ ಸ್ವಲ್ಪ ತೆಳುವಾಗಲಿ ಅಂತ ಹೇಳಿ ಇನ್ನು ಸ್ವಲ್ಪ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲೇ ನೀವು ಸ್ವೀಟ್ನ ನೋಡಿಕೊಂಡು ಬೇಕು ಅಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಹಸಿ ಕಾಯಿ ತುರಿನೂ ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಬೋದು.
ಚೆನ್ನಾಗಿರುತ್ತೆ. ಆ ಫ್ಲೇವರು ಸಹ ಅದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದೇ ಇಲ್ಲ. ಕ್ಲೋಸ್ ಮಾಡ್ತೀನಿ. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ತುರಿದಿರೋ ಕಾಯಿ ತುರಿನೂ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ನಮ್ಮ ಪಾಯಸ ರೆಡಿ ಆಯಿತು. ಸೊ ಫೈನಲಿ ನನ್ನ ಪಾಯಸ ಹೇಗೆ ಬಂದಿದೆ ನೋಡಿ. ಸಾಂಬಾರ್, ರೈಸ್, ವಡೆ, ಈ ಎಲ್ಲ ಐಟಮ್ಸ್ ಏನಕ್ಕೆ ಮಾಡಿದ್ದೀನಿ ಅಂತ ಗೊತ್ತಾ ನಿಮಗೆ? ಸೊ ಹರಿ ಅವರ ಕಸಿನ್ ಸಿಸ್ಟರ್ಸ್ ಇವರಿಬ್ರು. ಸೊ ಏನಕ್ಕೆ ಬಂದಿರೋದು ಅಂತ ಇದೇ ವ್ಲಾಗಲ್ಲಿ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಗಿರ್ಜಾ ಆಂಟಿ ಈಗ ನನಗೆ ಅರಿಶಿನ ಕುಂಕುಮನ ಕೊಡ್ತಾ ಇರೋದು. ಈಗ ಅರಿಶಿನ ಕುಂಕುಮ ಕೊಡ್ತಾ ಇರೋದು ನಾಗು ಆಂಟಿ. ಹರಿ ಅವರ ದೊಡ್ಡಮ್ಮನ ಮಕ್ಕಳು ಇವರಿಬ್ಬರು. ವರ್ಷ ನಾಗು ಆಂಟಿ ಆ್ಯಂಡ್ ಗಿರ್ಜಾ ಆಂಟಿ ಮಿಸ್ ಮಾಡ್ದೇ ಹರಿಗೆ ಬಂದು ರಾಖಿ ಕಟ್ತಾರೆ. ಸೊ ಇವರಿಬ್ಬರು ಬಂದರೆ ನಮಗಂತೂ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ನನಗಂತೂ ಇವರಿಬ್ಬರು ಅಂದರೆ ಸಖತ್ ಇಷ್ಟ. ಅವರಿಬ್ಬರು ನನಗೆ ಅರಿಶಿನ ಕುಂಕುಮ ಕೊಟ್ಟರು. ನಾನು ಸಹ ಆಂಟಿಯವರಿಬ್ರಿಗೂ ಅರಿಶಿನ ಕುಂಕುಮನ ಕೊಟ್ಟೆ. ಇಬ್ಬರು ಆಂಟಿರು ನನಗೆ ತುಂಬಾ ಇಷ್ಟ. ಸೊ ಲವ್ ಯು ಗಿರ್ಜಾ ಆಂಟಿ ಆ್ಯಂಡ್ ಲವ್ ಯು ಲಂಗು ಆಂಟಿ. ಇವತ್ತಿನ ಬ್ಲಾಗ್ ನೋಡೋದ್ರಲ್ವಾ. ಸೊ ಆಂಟಿಯವರೆಲ್ಲ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಸಖತ್ ಖುಷಿ ಆಗ್ತಾ ಇತ್ತು ನನಗಂತೂ. ಇವತ್ತು ಅವ್ರು ಬಂದಿದ್ದ ರೀಸನ್ ಬಂದು ತಮ್ಮದಿರ ಹೆಂಡತಿಗೆ ಸೀರೆ ಉಡಿಸ್ತಾರೆ ಅನ್ನೋ ಒಂದು ಶಾಸ್ತ್ರ ಆಗಿದೆಯಂತೆ. ಹಾಗಾಗಿ ಅವ್ರು ಬಂದು ನನಗೆ ಸ್ಯಾರಿನ
ಪ್ರೆಸೆಂಟ್ ಮಾಡಿ ಹೋದರು. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಬಂದು ಹೋಗಿದ್ದು. ಸೊ ನಿಮಗೆ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ. ನನಗೆ ಸ್ಯಾರಿನ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಈ ಸ್ಯಾರಿ ನಾಗು ಆಂಟಿ ಪ್ರೆಸೆಂಟ್ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ ನಾಗು ಆಂಟಿ. ಸೊ ಇನ್ನೊಂದು ಸ್ಯಾರಿ ನೋಡಿ. ಈ ಸ್ಯಾರಿ ಬಂದು ಗಿರ್ಜಾ ಆಂಟಿ ಪ್ರೆಸೆಂಟ್ ಮಾಡಿರೋದು. ತುಂಬ ಚೆನ್ನಾಗಿದೆ ಅಲ್ವಾ ಕಲರ್ಸ್. ತುಂಬ ಥ್ಯಾಂಕ್ಸ್ ಆಂಟಿ, ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. 2 ಸ್ಯಾರಿನೂ ತುಂಬ ಚೆನ್ನಾಗಿದೆ. ಸೊ ಅವ್ರು ಬಂದು ಹೋಗಿದ್ದು ಏನೋ ಒಂಥರ ಹಬ್ಬದ ಸಂಭ್ರಮ ಅನ್ನಿಸ್ತು ನನಗಂತೂ. ಸೊ ಒಡೆಗೆ ವಿತ್ ಪಾಯಸ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.